ಅದು ನೂರಾರು ಗರ್ಭಿಣಿಯರು ಬರುವಂತಹ ಆಸ್ಪತ್ರೆ. ಚಿಕಿತ್ಸೆಯೇನೋ ಚೆನ್ನಾಗೇ ಇದೆ, ಆದರೆ ಇಲ್ಲಿ ಮೂಲಭೂತ ಸೌಕರ್ಯಗಳು ಮಾತ್ರ ಸಿಗ್ತಿಲ್ಲ. ಇದರಿಂದ ಆಸ್ಪತ್ರೆಗೆ ಬರುವ ರೋಗಿಗಳಿಗೆ ಬಹಳ ಸಮಸ್ಯೆ ಆಗ್ತಾ ಇದೆ. ಇಂದು ರೋಗಿಗಳ ಸಂಕಷ್ಟ ಕೇಳೋಕೆ ಖುದ್ದು ಮಹಿಳಾ ಆಯೋಗವೇ ಇಲ್ಲಿಗೆ ಎಂಟ್ರಿ ಕೊಟ್ಟಿತ್ತು. ಗೋವಿಂದರಾಜನಗರದ ರೆಫರಲ್ ಆಸ್ಪತ್ರೆ ದುಸ್ಥಿತಿ. ಆಸ್ಪತ್ರೆ ಸಿಬ್ಬಂದಿ ವಿರುದ್ಧ ಮಹಿಳಾ ಆಯೋಗ ಗರಂ. ಮೇಡಮ್, ನಮಗೆ ಇಲ್ಲಿ ಚಿಕಿತ್ಸೆ ಕೊಡ್ತಿಲ್ಲ, ಶೌಚಾಲಯ ಅಂತೂ ಸರಿ ಇಲ್ವೇ ಇಲ್ಲ, ಚಿಕಿತ್ಸೆ ಕೇಳಿದ್ರೆ ಟೋಕನ್ ಕೇಳ್ತಾರೆ, ಹೀಗೆ ಸಾಲು ಸಾಲು ದೂರುಗಳನ್ನ ಹೇಳ್ತಿರೋ ರೋಗಿಗಳು. ಇದೆಲ್ಲವೂ ಕಂಡು ಬಂದಿದ್ದು ಗೋವಿಂದರಾಜನಗರ ರೆಫರಲ್ ಆಸ್ಪತ್ರೆಯಲ್ಲಿ. ಗೋವಿಂದರಾಜ ನಗರದಲ್ಲಿರುವಂತಹ ರೆಫರಲ್ ಆಸ್ಪತ್ರೆಗೆ ಇಂದು ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಏಕಾಏಕಿ ಭೇಟಿ ನೀಡಿದ್ರು. ಈ ವೇಳೆ ಅನೇಕ ರೋಗಿಗಳು ಚಿಕಿತ್ಸೆಗಾಗಿ ಕಾದು ಕುಳಿತಿದ್ರು. ಈ ವೇಳೆ ಸಮಸ್ಯೆ ಏನಾದರೂ ಇದೆಯಾ ಅಂತ ಕೇಳ್ತಿದ್ದಂತೆ ಸಾಲು ಸಾಲು ದೂರುಗಳು ಕೇಳಿ ಬಂದ್ವು. ವೃದ್ಧೆಯೊಬ್ಬರಿಗೆ ಗರ್ಭಕೋಶ ಸಮಸ್ಯೆಯಿಂದ ಬ್ಲೀಡಿಂಗ್ ಆಗ್ತಾ ಇದ್ರು. ಚಿಕಿತ್ಸೆ ನೀಡದೆ ಸಿಬ್ಬಂದಿ ನಿರ್ಲಕ್ಷ್ಯ ವಹಿಸಿದ್ರು. ಇದಕ್ಕೆ ಸಿಬ್ಬಂದಿ ಮೇಲೆ ಅಧ್ಯಕ್ಷರು ಗರಂ ಆಗಿದ್ರು. ನಂತರ ಖುದ್ದು ಶೌಚಾಲಯ ಪರಿಶೀಲಿಸಿದ ನಾಗಲಕ್ಷ್ಮಿ ಚೌಧರಿ ಸಿಬ್ಬಂದಿಯನ್ನ ತರಾಟೆಗೆ ತೆಗೆದುಕೊಂಡ್ರು. ಪ್ರತಿದಿನ ತೊಳೆಯಲ್ಲ, ವಾರಕ್ಕೊಂದ್ಸಲ ತೊಳಿತೀರಾ? ವೆಟರ್ನರಿ ಹಾಸ್ಪಿಟ್ಲ್ ಕರ್ಕೊಂಡು ಹೋದ್ರೆ ದನಗಳನ್ನ ಅಷ್ಟು ನೀಟಾಗಿ ನೋಡ್ತಾರೆ ಡಾಕ್ಟರ್ಸು. ಇಲ್ಲಿ ಅದಕ್ಕಿಂತ ಅಧ್ವಾನ ಆಗ್ಬಿಟ್ಟಿದ್ರು. ಬೆಳಗ್ಗೆ 8 ಗಂಟೆಗೆ ಬಂದರೆ ಟೋಕನ್ ತೊಗೊಬೇಕು. ಟೋಕನ್ ಇಲ್ಲ ಅಂದರೆ ಖಾಲಿ ಅಂದರೆ ಅವ್ರ ಪ್ರೆಗ್ನೆನ್ಸಿ ಲೇಡಿ ಏನೇ ಆಗಿದ್ರು ಮನೆಗೆ ಹೋಗಬೇಕು. 8 ಗಂಟೆಗೆ ಬಂದರೆ ಮಧ್ಯಾಹ್ನ 3 ಗಂಟೆ ಆಗುತ್ತೆ. ಅವ್ರ ಊಟದ ವ್ಯವಸ್ಥೆ ಏನು, ತಿಂಡಿ ವ್ಯವಸ್ಥೆ, ನಾರ್ಮಲ್ ಮನುಷ್ಯರನ್ನೇ ಒಂದು ಟೈಮ್ ಹಸ್ಕೊಂಡಿದ್ರೆ ಇರೋಕ್ಕಾಗಲ್ಲ. ಅಂಥದ್ರಲ್ಲಿ ಅವರು 3 ಗಂಟೆ ತನಕ ಹಸ್ಕೊಂಡಿರ್ತಾರ. OPD 9 ಗಂಟೆ ಕ್ಲೋಸ್ ಮಾಡಿಬಿಡ್ತಾರಂತೆ. 8 ಗಂಟೆಗೆ ಸ್ಟಾರ್ಟ್ ಮಾಡಿ 9 ಗಂಟೆ ಒಳಗೆ ಕ್ಲೋಸು. ಯಾರು ಆಮೇಲೆ ಬರ್ತಾರೆ ಅವ್ರು ಎಲ್ಲರೂ ಹೋಗ್ಬೇಕು ವಾಪಸ್ಸು. ಒಂದು ಅಜ್ಜಿ ಬಂದಿದ್ರು, ಅವರು ಗರ್ಭಕೋಶದ ಬ್ಲೀಡಿಂಗ್ ಆಗ್ತಾ ಇದೆ, ಅವ್ರಿಗೆ ಹೇಳಿದ್ದಾರೆ ಇಲ್ಲ ಆಗೋಗಿದೆ ವಾಪಸ್ ಹೋಗಿ ಅಂತ. ಸೊ ಹಾಗೆಲ್ಲ ಅವ್ರು ಮಾಡೋಂಗಿಲ್ಲ. 12:30ವರೆಗೂ ಇಡೀ 4 ಗಂಟೆವರೆಗೂ ಪೇಷಂಟ್ಸಿಗೆ ತಾಯಿ ಒಂದು ಅಜ್ಜಿ ಬಂದಿದ್ದಾರೆ ಬ್ಲೀಡಿಂಗ್ ಆಗ್ತಾ ಅಂತಂದ್ರೆ ಅವರು ಟ್ರೀಟ್ಮೆಂಟ್ ಮಾಡ್ಬೇಕು, ನೋಡ್ಬೇಕಲ್ಲ. ಇನ್ನು ಆಸ್ಪತ್ರೆಯಿಂದ ನೇರವಾಗಿ ಮೆಜೆಸ್ಟಿಕ್ನ KSRTC ಹಾಗೂ BMTC ಬಸ್ ನಿಲ್ದಾಣಗಳಿಗೆ ಭೇಟಿ ನೀಡಿದ್ರು. ಈ ಬಗ್ಗೆ ಅನೇಕ ದೂರುಗಳು ಕೇಳಿ ಬಂದ ಹಿನ್ನೆಲೆಯಲ್ಲಿ ದಿಢೀರಾಗಿ ಭೇಟಿ ನೀಡಿದ್ರು. ಇಲ್ಲಿ ಕಂಡಕ್ಟರ್ಗಳು ಅಸಭ್ಯವಾಗಿ ವರ್ತನೆ ಮಾಡ್ತಾರೆ ಅಂತ ಅನೇಕ ಮಹಿಳಾ ಪ್ರಯಾಣಿಕರು ದೂರನ್ನ ಕೊಟ್ಟಿದ್ರು. ಜೊತೆಗೆ ಬಸ್ ನಿಲ್ದಾಣದಲ್ಲಿರುವ ಸಖಿ ಕೇಂದ್ರದಿಂದ ಸರಿಯಾದ ವ್ಯವಸ್ಥೆ ಇಲ್ಲದಿರುವುದನ್ನ ಕಂಡು ಗರಂ ಆದ ನಾಗಲಕ್ಷ್ಮಿ ಚೌಧರಿ ಶೌಚಾಲಯಗಳಿಗೆ ಭೇಟಿ ನೀಡಿ ಪರಿಶೀಲಿಸಿದ್ರು. ಸ್ವಚ್ಛತೆ ಇಲ್ಲದಿರುವುದಕ್ಕೆ ಗರಂ ಆದ್ರು. ಕಂಡಕ್ಟರ್ಗಳು ರೂಡ್ ಆಗಿ ಮಾತಾಡ್ತಾರೆ, ಹಾರ್ಷ್ ಆಗಿ ಮಾತಾಡ್ತಾರೆ, ಅಗೌರವವಾಗಿ ನಡ್ಕೋತಾರೆ ಅಂತ ಹೇಳಿದ್ದಾರೆ. ಸೊ ನಾನು ಎಲ್ರಿಗೂ ಹೇಳೋದಿಷ್ಟೇ, ಯಾರೂ BMTC ಅಥವಾ ಯಾರು ಸರ್ಕಾರ ಅಗೌರವವಾಗಿ ನಡೆದು ಸೆನ್ಸಿಟೈಸೇಷನ್ ಪ್ರೋಗ್ರಾಮ್ಸ್ ಮಾಡಿ ಅಂತ ಹೇಳಿದೀವಿ, ಎಸ್ಪೆಷಲಿ ಅವರಿಗೆ. ಮತ್ತೆ ಯಾರೇ ಹಂಗ್ ನಡ್ಕೊಂಡಾಗ ಹೆಲ್ಪ್ ಲೈನ್ಗೆ ಫೋನ್ ಮಾಡಬೇಕು. ಒಟ್ನಲ್ಲಿ ಮಹಿಳೆಯರ ಸೇಫ್ಟಿ ಕುರಿತು ಇವತ್ತು ಮಹಿಳಾ ಆಯೋಗದಿಂದ ಆಸ್ಪತ್ರೆ ಹಾಗೂ ಸಾರಿಗೆ ಇಲಾಖೆಗೆ ಬಿಸಿ ಮುಟ್ಟಿಸಲಾಗಿದೆ. ಇನ್ನಾದರೂ ಆಡಳಿತ ಮಂಡಳಿ ಸೂಕ್ತ ಸೌಕರ್ಯಗಳನ್ನು ನೀಡುತ್ತಾ ಅನ್ನೋದನ್ನ ಕಾದ್ ನೋಡಬೇಕಿದೆ. ಹಂಸ ಶ್ಯಾಮಲಾ, ನ್ಯೂಸ್ 18 ಬೆಂಗಳೂರು.